ಅರ್ಥವಾಗಿರಬೇಕಲ್ಲವೇ? ಈ ಬಲರಾಮ ಆಡಿದ ಮಾತನ್ನು ಮಾಡಿಯೇ ತೋರಿಸುತ್ತಾನೆಂದು ಈ ಊರಿನ ಜನರೆಲ್ಲರಿಗೂ ಗೊತ್ತಿರುವಾಗ ನಾನೊಬ್ಬ ರಣಧೀರನೆಂದು ತಿಳಿದುಕೊಂಡಿರುವುದು ಓದು ನಿನ್ನ ಮೊಟ್ಟಾಳತನ. ನಿನ್ನಂತ ಎಷ್ಟೋ ಜನ ರಣಧೀರರನ್ನು ರಣರಂಗದಲ್ಲಿಯೇ ಮಾರಣ ಹೋಮ ಮಾಡಿರುವಾಗ ಇನ್ನು ನಿನ್ನನ್ನು ಚಟ್ಟ ಕಟ್ಟುವುದು ನಮಗ್ಯಾವ ಲೆಕ್ಕಲೇ? ಬಲರಾಮ, ಯಾಕೆ ಬೇಗ ಬಂದ ಬಿಟ್ಟಿದೆಯಲ್ಲ? ಹೋದ ಕೆಲಸ ಆಗಲಿಲ್ಲವೇ? ಮಾವ, ಈ ಬಲರಾಮ ಮಾಡಿದ ಮಾತನ್ನು ಮಾಡಿಯೇ ತೋರಿಸುತ್ತಾನೆ. ಅಂದಿನ ಕಾಲದಲ್ಲಿರುವ ಸತಿ ಸಾವಿತ್ರಿ ಇಂದಿನ ಕಾಲದಲ್ಲಿ ಸೂಳೆಯಾಗಬಹುದು. ವಿಶ್ವೇಶ್ವರಯ್ಯ ಕಟ್ಟಿದ ಕಣ್ಣಂಬಾಡಿ ಕಟ್ಟಡ ಕುಸಿದು ಬೀಳಬಹುದು. ಬಟ್ ಈ ಬಲರಾಮ ಆಡಿದ ಮಾತು ಅದೆಂದಿಗೂ ಹುಷಿಯಾಗ್ಲಾರ್ದು ಬಾವ, ಅದೆಂದಿಗೂ ಹುಷಿಯಾಗ್ಲಾರ್ದು. ಮೆಚ್ಚಿದೆ ಬಲರಾಮ, ನಿನ್ನ ಮಾತಿಗೆ ಮೆಚ್ಚಿದೆ. ಆ ನಿನ್ನ ಗಂಡು ಸಾಹಸಕ್ಕೆ ನಾನೆಂದು ನಿನಗೆ ಸಹಾಯವಾಗಿರುವೆ. ಮೈಲಾರೇ, ಮುಗೀತು ಮಗನೇ ನಿನ್ನ ಜೀವನದ ಕೊನೆಯ ಗಳಿಗೆ. ಈ ಎಮ್ಮೆಲ್ಲೆ ರಂಗೇಗೌಡನನ್ನು ಎದುರು ಹಾಕಿಕೊಳ್ಳುವಷ್ಟು ಸೊಕ್ಕು ಬಂದಿತಾ ನಿನಗೆ? ದರಬೇಶಿ ನನ್ನ ಮಗನೇ, ಈಗ ಎಲ್ಲಿ ಅಡಿಗೆ ಹೋಯಿತೋ ನಿನ್ನ ಶೌರ್ಯ? ನೀವು ಅಪ್ಪಣೆ ಕೊಡುವವರೆಗೂ ಕೃಷ್ಣನ ಜನ್ಮಸ್ಥಳವನ್ನು ಬಿಟ್ಟು ಬರಲು ಎಂದೆಂದಿಗೂ ಸಾಧ್ಯವಿಲ್ಲ. ಸಾಯುತ್ತಾ ಕೊಳೆಯುತ್ತಾ ಅಲ್ಲೇ ಬಿದ್ದಿರಲಿ ಆ ಮದ್ದಾನೆ. ಈಗ ನನಗೆ ಜರ ಉಸಿರು ಬಂದಂಗ ಆತ್ ನೋಡ್ರಿ. ಅವನು ರಾತ್ರಿ ಬಾರಕ್ ಗ್ರಹಣ ಹಿಡಿದ 4:30 ಬಿಟ್ಟಂಗ ಆತ್ ನೋಡ್ರಿ. ನಮಸ್ಕಾರ ಗೌಡ್ರಿ. ಹಾ ಬಾ, ನಮಸ್ಕಾರ ಪರಮೇಶ. ಏನು ಇತ್ತ ಕಡೆ ಬಂದಿದ್ಯಾ? ಏನಾದರೂ ಕೆಲಸವಿತ್ತೇನೋ? ಬರ್ಲೇಬೇಕಲ್ಲ ಗೌಡ್ರಿ, ನಿಮ್ಮ ಹತ್ರ ಬರ್ಲೆ ಮಾತಾಡ್ದಕ್ ಹೋಗ್ಲಿ. ಸ್ವಲ್ಪ ಹಣ ಬೇಕಾಗಿತ್ತು ಗೌಡ್ರಿ. ಏ ತುಮ್ಮ, ನೀ ಯಾರು ಬೇಡ ಅಂತಾರ? ಇದು ಎನಿ ಟೈಮ್ ಮನಿ ಅಂತ ಮನೆ ಹೇಳಿಲ್ಲ ನಿನಗೆ? ಎಷ್ಟು ಬೇಕ ನೋಡು. ಮೊದಲು ಹೊಲ ಕೊಟ್ಟಿದ್ನಿ, ಅವಾಗ ಏನತ್ತಿದ್ದಿ? ನಾ ಹೊಲ ಕೊಡಂಗಿಲ್ಲ. ನಾ ಹೊಲ ಕೊಡಲತ್ತಿದ್ದೆ. ಹೊಲ ಕೊಡ್ಲಿಕ್ಕೆ ಇದು ಏನಾಯ್ತು? ಎಲ್ಲ ಮಜಾ ಬರ್ತಿತ್ತನ? ಮಾಡಿ ರೊಕ್ಕ ಕೊಟ್ಟಿದ್ದು ಏನು ಮಾಡಿದಪ್ಪ? ಅಲ್ಲ ಪಡ್ದಿಂದಪ್ಪ, ಇವತ್ತಿನ ಕಾಲದಾಗ ಅಟ್ ರೊಕ್ಕ ಎಲ್ಲಿ ಸಾಲ್ತಾವು? ಮೈನ್ ಕೊಟ್ಟ ರೊಕ್ಕದಾಗ ಒಂದು ಪಲ್ಸರ್ ಗಾಡಿ ತಗೊಂಡು ಡ್ರೀಮ್ ಡ್ರೆಸ್ ಮಾಡ್ಕೊಂಡು ಊರಾಗ ಮೇರದ ಮಗ ಅದೇನೆ. ಈಗ ದಿವಸ ಸಂಜೆ ಆದ್ರೆ ಎಣ್ಣಿಗೆ ಬೆಣ್ಣಿಗೆ ಖರ್ಚು ಮಾಡಕ್ಕೆ ರೊಕ್ಕ ಬೇಕಾಗ್ಯಾವ. ಅದಕ್ಕೆ ನಮ್ಮ ಗೌಡ್ರ ತಗ ಬಂದೇನಿ. ಏ ತಮ್ಮ, ಎಷ್ಟು ಬೇಕಾಡ್ ತಗೋರು. ನಿನಗೆ ಯಾರು ಬೇಡ ಅಂತಾರು? ನೋಡು ಈಗ ಹೆಂಗ್ ಕಾಣ್ಲತ್ತದಿ ನೋಡು. ನೋಡು, ಲೆಫ್ಟ್ ನೋಡ್ರೆ ದರ್ಶನ್, ರೈಟ್ ನೋಡ್ರೆ ಸುದೀಪ್. ಜರ ಹಿಂಗ್ ಮಾಂಗದಂದ್ರೆ ಅದು ಸಾಧಕ್ ಹೋಗಿಲ್ಲ. ಸಾಧಕ್ ಹೋಗಿಲ್ಲ. ಮನಗಳ ಚಂದ ಕಾಣ್ಲತ್ತಾನ್ರಿ. ನೋಡು ಪರಮೇಶಿ, ನೀನು ಹೀಗೆ ರಾಜನಾಗಿ ಮೆರೆಯಬೇಕಾದರೆ ನಮ್ಮ ಗೌಡರನ್ನ ಎಂದಿಗೂ ಎದುರು ಹಾಕಿಕೊಳ್ಳಬೇಡ. ಒಂದು ವೇಳೆ ಎದುರು ಹಾಕಿಕೊಂಡರೆ ಆ ಮೈಲಾರಿಗೆ ಬಂದ ಗತಿಯು ನಿನಗೂ ಬರುತ್ತದೆ ಜೋಕೆ. ಹಾ ಪರಮೇಶ, ಒಂದು ನಿಮಿಷ ಕುಳಿತುಕೋ. ಪಡಜಂತೆ, ಒಳಗಡೆ ಪೋರೆ ನಿಸ್ಕಿಟ್ಟಿದ್ದೇನೆ, ತಂದು ಎಲ್ಲರಿಗೆ ಹಂಚಿ. ಆಯ್ತಾಯ್ತು, ತಾಣಿಗಪ್ರೆ.
ಯಾರು ಗೌಡ್ರಿ? ಬಾ ಮಾದೇವ. ಏ ರಾಜೀವ್, ಬಾ ರಾಜೀವ ಬಾ. ಏನು ನಮ್ಮ ಕಡೆಗೆ ಬಂದಿದ್ಯಾ? ಏನಾದರೂ ಕೆಲಸವಿತ್ತೇನೋ? ನೋಡಿ ಗೌಡ್ರಿ, ನೀವು ಸುತ್ತು 10 ಹಳ್ಳಿಗೆ ರಾಜಮಣಿತನದವರು, ಮೇಲಾಗಿ ರಾಜಕಾರಣಿಗಳು. ನಿಮ್ಮಲ್ಲಿಗೆ ಬಂದರೆ ನಮ್ಮ ಕಷ್ಟ ಪರಿಹಾರವಾಗುವುದೆಂದು ತಿಳಿದು ನಿಮ್ಮಲ್ಲಿ ಬಂದಿದ್ದೇನೆ ಗೌಡ. ಏ ರಾಜೀವಪ್ಪ, ನಮ್ಮ ಗೌಡ ಇರುದ ನಿಮ್ಮಂತವ್ರ ಸಲುವಾಗಿ. ನಿನಗೇನು ಬೇಕಾಗೈತಿ? ಬಾಯಿ ಬಿಟ್ಟು ಕೇಳ, ಬಾಯಿ ಬಿಟ್ಟೆ. ನೋಡಿ ಗೌಡ್ರಿ, ನಮ್ಮ ತಮ್ಮ ಮೈಲಾರಿಯನ್ನು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಅವನನ್ನು ಬಿಡಿಸಿಕೊಡಿ ಎಂದು ಕೇಳಿಕೊಳ್ಳಲು ಬಂದಿದ್ದೇನೆ ಗೌಡ್ರಿ. ಅಣ್ಣ, ಪೊಲೀಸ್ನವರು ಅಣ್ಣನನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದೇನೋ ನಿಜ, ಆದರೆ ಅರೆಸ್ಟ್ ಮಾಡಲಿಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದು ಈ MLA ರಂಗೇಗೌಡ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಡ ವಿಖಾರಿ ನನ್ನ ಮಗನೇ, ಯಾರೆದುರು ನಿಂತುಕೊಂಡು ಏನು ಮಾತನಾಡುತ್ತಿರುವೆ ಅದನ್ನು ವಿಚಾರ ಮಾಡಿ ಮಾತನಾಡು. ಕಾಡಿನಲ್ಲಿದ್ದ ಸಿಂಹರಾಜ ಅದೆಷ್ಟೇ ಹಸಿವಿನಿಂದ ಬಳಲಿದರೂ ಕೂಡ ಸತ್ತ ಜಿಂಕೆಯನ್ನು ಅದೆಂದಿಗೂ ತಿನ್ನುವುದಿಲ್ಲ. ಅದು ಜೀವಂತವಾಗಿರೋ ಪ್ರಾಣಿಯನ್ನೇ ಬೇಟೆಯಾಡಿ ತಿನ್ನುತ್ತದೆ. ರಾಜೀವಪ್ಪ, ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಹಿಂತಿರುಗಿ ಬರಲಾರದು. ನಿಮ್ಮ ತಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳು. ಏನು ಸಿಟಿಯಿಂದ ಓದು ಬಿಟ್ಟು ಬಂದಿದ್ದಾನಂತೆ, ಸೊಕ್ಕಿನಿಂದ ಮೆರೆದರೆ ಮಶಾನದ ದಾರಿಯನ್ನು ತೋರಿಸಬೇಕಾಗುತ್ತದೆ ಈ ನಿನ್ನ ತಮ್ಮನಿಗೆ. ಸಾಕು, ಬಾಯಿ ಮುಚ್ಚೋ ಗುಲಾಮ. ಈ MLA ಮನೆಯಲ್ಲಿ ಗುಲಾಮಗಿರಿ ಆಗಿದ್ದೇನೆಂದು ಗುಂಡಗಿರಿ ಮಾಡಿದರೆ ನಿನ್ನ ಗುಂಡಗಿರಿಗೆ ಹೆದರುತ್ತೇವೆಂದು ತಿಳಿದಿರೋನು. ಏನು ತಪ್ಪು ಮಾಡದ ನಮ್ಮ ಅಣ್ಣನನ್ನು ಒದ್ದು ಒಳಗೆ ಹಾಕಿಸಿದ ನೀವು ಜನಸೇವೆ ಮಾಡುವ ರಾಜಕಾರಣಿಗಳ ಲೇ ಸ್ವಕ್ಕಿನ ಕುಣ್ಣಿಯೇ, ಈ MLA ಮಾತಿಗೆ ಮಿಕ್ಕಿ ನಡೆದರೆ ನಿನ್ನನ್ನು ಕೂಡ ಒದ್ದು ಒಳಗೆ ಹಾಕಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡೋ ಹುಚ್ಚ ಕುರಿಯೇ. ರಂಗೇಗೌಡ, ನಮ್ಮಂತ ಎಷ್ಟೋ ರೈತರನ್ನು ಅನ್ಯಾಯವಾಗಿ ಒಳಗೆ ಹಾಕಿಸಿದ ನಿನಗೂ ಕೊನೆಗೊಂದು ದಿನ ಅಲ್ಲಿಗೆ ಹೋಗಬೇಕಾಗುತ್ತೆ, ನೆನಪಿನಲ್ಲಿಟ್ಟುಕೋ. ಕಪಿ, ನಮ್ಮಂತ ರಾಜಕಾರಣಿಗಳನ್ನು ಒಳಗೆ ಹಾಕಿಸುವ ಗಂಡು ಇಂದು ಈ ಭೂಮಿಯ ಮೇಲೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದು ಇಲ್ಲ. ಒಂದು ವೇಳೆ ಹುಟ್ಟಿದ್ದೆ ಆದರೆ ನಾನು ಈ ಭೂಮಿಯ ಮೇಲೆ ಹುಟ್ಟಿದ್ದೆ ತಪ್ಪಾಯಿತೆಂದು ನಮ್ಮ ಪಾದದಡಿಗೆ ಬಿದ್ದು ಕ್ಷಮೆ ಕೇಳಬೇಕು. ಲೇ ಬಲರಾಮ, ನಿಮ್ಮಂತ ಕೆಟ್ಟ ರಾಜಕಾರಣಿಗಳ ಚಟ್ಟ ಕಟ್ಟಲು ಒಬ್ಬ ಲೋಕಾಯುಕ್ತ ಅಧಿಕಾರಿ ಬಂದೇ ಬರುತ್ತಾನೆ. ಅದನ್ನು ನಿನ್ನ ಡೈರಿಯಲ್ಲಿ ಬರೆದಿಟ್ಟುಕೋ. ಸಂಗಮೇಶ್, ನಿನ್ನನ್ನು ಕರೆದುಕೊಂಡು ಬಂದದ್ದು ಇವರು ಕೂಡ ಜಗಳವಾಡಲು ಅಲ್ಲ, ಜೈಲಿನಲ್ಲಿರುವ ನಮ್ಮ ಮೈಲಾರಿಯನ್ನು ಬಿಡಿಸಿಕೊಂಡು ಹೋಗಲು. ದೊಡ್ಡವರಿಗೆ ಈ ರೀತಿ ಮಾತನಾಡುವುದು. ಅಣ್ಣ, ಯಾರನ್ನ ದೊಡ್ಡವರು, ಯಾರು ದೊಡ್ಡವರು? ಅನ್ಯಾಯವಾಗಿ ಒಬ್ಬ ರೈತನನ್ನು ಒದ್ದೆ ಒಳಗೆ ಹಾಕಿಸಿದ ಇವರು ದೊಡ್ಡವರ, ಅಥವಾ ಇಡೀ ರಾಷ್ಟ್ರಕ್ಕೆ ಅನ್ನ ಹಾಕುತ್ತಿರೋ ನಮ್ಮಂತ ರೈತರ ದೊಡ್ಡವರ? ಯಾರು ದೊಡ್ಡವರು, ಯಾರು ದೊಡ್ಡವರು ಎಂದು ಹೇಳುವುದಕ್ಕೆ ಇಲ್ಲೊಬ್ಬ ಕುಂತಿದ್ದಾನೆ, ಅವನೇ ಇಡೀ ಜಗತ್ತಿಗೆ ದೊಡ್ಡವನು. ಸಂಗಮೇಶ, ಬಾಯಿ ಮುಚ್ಚು ಪಾಪಿ. ಒಂದು ಕ್ಷಣ ಹೇಳಿದರೆ ನಿನಗೆ ತಿಳಿಯುವುದಿಲ್ಲವೇನು? ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಲಬೇಡ, ಹೊರಟು ಹೋಗು. ರಾಜೀವಪ್ಪ, ನಿನಗಿರುವ ತಾಳ್ಮೆ ಬುದ್ಧಿ ನಿಮ್ಮ ತಮ್ಮನಿಗಿಲ್ಲ. ಅದೇನೋ ಸಿಟಿಯಲ್ಲಿ 4 ಅಕ್ಷರ ಕಲಿತು ಬಂದಿದ್ದಾನೆಂದು ಸ್ವಕ್ಕು ಬಂದಿದೆ ಅವನಿಗೆ. ಏ ರಾಜೀವಪ್ಪ, ತಿಳಿಸೋಳು ಮಳ್ಳ, ತಿಳಿಸೋಳು ಅವಂಗ. ಏನು ದೊಡ್ಡ ಶಾಣೆ ಆಗ್ಯಾನತ್ತಿನ 4 ಅಕ್ಷರ ಕಲ್ತಾನು, ಹೊಲ ಕೊಡಂಗಿಲ್ಲ, ನಾ ಹಂಗ ಮಾಡ್ತಾನು ಹಿಂಗ ಮಾಡ್ತಾನು. ಒಂದಿರ ತಿಳಿಸಿ ಹೇಳು ರಾಜೀವಪ್ಪ. ನೋಡಿ ಗೌಡ್ರೆ, ಅವನಿನ್ನೂ ಚಿಕ್ಕವನು, ರೋಷದಲ್ಲಿ ಏನೇನೋ ಮಾತನಾಡಿದ್ದಾನೆ. ಅವನ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ, ಕ್ಷಮಿಸಿಬಿಡಿ. ಹುಟ್ಟಿದ ಮಾತಂದ್ರೆ ಕುಡಿತನು ಕಡಿತನು ಅಂದ್ರೆ ಯಾವಾರ ಆತವನೆ. ಇರ್ಲಿ ರಾಜೀವಪ್ಪ, ಇದು ಹೆಂಗ ನೋಡಿ ಗೌಡ್ರೆ, ನೀವು ಏನೇ ಹೇಳಿದರೂ ಅದನ್ನು ತಪ್ಪದೆ ಪಾಲಿಸುತ್ತೇನೆ. ಆದರೆ ನಮ್ಮ ಜೈಲಿನಲ್ಲಿರುವ ಮೈಲಾರಿಯನ್ನು ಬಿಡಿಸಿಕೊಡಿ ಎಂದು ನಿಮ್ಮ ಕಾಲಿನಲ್ಲಿ ಕೇಳಿಕೊಳ್ಳುತ್ತೇನೆ. ಗೌಡ್ರ, ಈ ಕೆಲಸ ಹೊಡಿರಿ. ಹಿರಿಯರು ಏನ್ ಹೇಳ್ಯಾರ? ಗಾಳಿ ಬಿಟ್ಟಾಗ ತುರ್ಕು ಅಂದಾರೆ. ಕೆಲಸ ಹೊಡಿರಿ, ಹೊಡಿರಿ.
ರಾಜೀವಪ್ಪ, ನಿಮ್ಮ ತಮ್ಮ ಮೈಲಾರಿಯನ್ನು ನಾನು ಬಿಡಿಸಿಕೊಡುತ್ತೇನೆ. ಆದರೆ ನೀನು ನಿನ್ನ ಜಮೀನನ್ನು ನಮಗೆ ಮಾರಾಟ ಮಾಡಬೇಕು. ಏನಂತೀಯ? ಏ ರಾಜುವಪ್ಪ, ಏನ್ ವಿಚಾರ ಮಾಡ್ಕೋತ ಕೂತದಿ ಓ ಮಾರಾಯ? ಅಲ್ಲ, ಸರ್ ನಮಗ ನೀವು ಹೊಲ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ತಮ್ಮನ ದರ್ಗಾ ಜೆಲ್ಲ ಹಾಕಿ ಬುರ್ಗಾ ತೆಗಿತಾರೆ, ಬುರ್ಗಾ. ಸುಮ್ ನಮ್ಮ ಗೌಡಿಗೆ ಹೊಲ ಕೊಡು, ನೀಡು, ನಿಮ್ಮ ತಮ್ಮ ಬರ್ತಾನೆ, ಮತ್ತ ನಿನ್ನ ಕಣ್ಣು ಮುಂದೆ ಯಾವತ್ತೂ ಇರ್ತಾನ. ಇದಕ್ಕೆ ನೀ ಏನತ್ತಿಪ್ಪ ರಾಜುವಪ್ಪ? ಅನ್ನುವುದೇ ಹೇಳಿದೆ ಪಡಜಂತೆ. ನಾನು ನನ್ನ ತಮ್ಮ ಮೈಲಾರಿ ನನ್ನ ಕಣ್ಣು ಮುಂದೆ ಇದ್ದರೆ ಇಂಥ 10 ಟನ್ ಆಸ್ತಿಯನ್ನು ಗಳಿಸಬಲ್ಲೆ. ಆದರೆ ನಾನು ನನ್ನ ಜಮೀನನ್ನು ಕೊಡಲು ಸಿದ್ಧನಿದ್ದೇನೆ. ಆದರೆ ನನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡಿ. ಹಾ ಗೌಡ, ಹೊಡಿ ಕೆಲಸ. ಪಡಜಂತೆ, ಹಣ ಕೊಟ್ಟು ಸಹಿ ಮಾಡಿಸಿಕೊಂಡು ಕಳಿಸಿಬಿಡು ಇವನನ್ನ. ರಾಜುವಪ್ಪ ಇಲ್ಲಿ ಬಾಲಿ, ದೊಡ್ಡದೊಂದು ಸಹಿ ಮಾಡಿ ಬೈಲಿ, ಹೋಗ್ತೀನಿ ಹಬ್ಬಟ್ಟ. ಹಾ ಪಡಜಂತೆ, ಇವನ ಜೊತೆ ಸ್ಟೇಷನ್ಗೆ ಹೋಗಿ ಆ ಮೈಲಾರಿಯನ್ನು ಬಿಡಿಸಿಕೊಂಡು ಬಾ. ನಾನು ಕಮಿಷನರ್ಗೆ ಫೋನ್ ಮಾಡಿ ಹೇಳಿರ್ತೇನೆ. ಆಯ್ತು ರಾಜುವಪ್ಪ, ಹೇ ಬಂಡಲ್ ಹುಷಾರ. ನೋಡಿಲಿ ಸಾಹೇಬ್ರು, ಮೆಹಬೂಬ್ ಸಾಹೇಬ್ರು ಹೆಂಗ್ ಕೂತಾರೆ. ಅವು ಲೆಕ್ಕ ರೊಕ್ಕ ತಮ್ಮ ಜ್ವಾಕಿಲೆ ಹೋಗ್ಬೇಕಾಗ್ತೈತಿ. ನಿನಗೂ ವಯಸ್ಸಾಗೈತಿ. ನಡೀನಿ ನಡಿ. ನೋಡ್ ರಾಜುವಪ್ಪ, ನಮ್ಮ ಗೌಡ್ರ ಮಾತು ಕೇಳಿ ನಿಮ್ಮ ತಮ್ಮನೂ ಹೊರಗೆ ಬಂದ ನಿನ್ನ ಕೈ ತುಂಬ ಹಣನೂ ಸಿಗ್ತ. ಅದ ಹಣದಿಂದ ನಿನ್ನ ಸುಖವಾಗಿ ಜೀವನ ಸಾಗಿಸೋನು. ಗೌಡ್ರೆ, ನಾನಿನ್ನು ಬರುತ್ತೇನೆ. ತಡಿಯೋ ರಾಜುವಪ್ಪ, ನಾನು ಬರ್ತೀನಿ. ಪಡ್ಜಂತಪ್ಪ, ನಂಗೆ ಸ್ವಲ್ಪ ಹಣ ಕೊಡ್ತೀಯಾ? ನಿನಗೂ ಬೇಕ? ನಾವು ATM ಆಗಬಾರ್ದಾಗಿಲ್ಲ ಅಂತಾನೆ. ಒಟ್ಟೆ ನಾನು ಸಾಕಾಯ್ತು. ಇವ್ರು ಕುಡಿದು ಲೆಕ್ಕ ಹಚ್ಚುದು. ಇನ್ನು ಒಂದು 10,000 ರೂಪಾಯಿ ಹಿಡಿಲೆ, ಹೋಗ ಎಂಜಾಯ್ ಮಾಡಿ. ಗೌಡ್ರೆ, ನಾವಿನ್ನು ಬರುತ್ತೇವೆ. ಅವ ಇನ್ನು ಮುಂದೆ ನಾವು ಕೊಡುವ ವರ ಪ್ರಸಾದವನ್ನೇ ಸ್ವೀಕರಿಸುತ್ತಾ ಬಿತ್ತಿರಬೇಕು ಈ ಊರಿನ ಜನಗಳು. ಒಂದು ವೇಳೆ ಏನಾದರೂ ನಮಗೆ ಅಡ್ಡ ಬಂದರೆ ಮುಂದೆ ಅವರಿಗೆ ಕಾದಿದೆ ಅಪಾಯದ ಗಂಟು. ಹೋಗು ಕಪಿಯೇ ಹೋಗು. ನಾನೆಂಬುವರ ನರಗಳನ್ನು ಕಿತ್ತು ಉಗ್ರ ನರಸಿಂಹನಾಗಿ ಮೆರೆಯುತ್ತಿರುವ ಈ ರಂಗೇಗೌಡನನ್ನ ಎದುರು ಹಾಕಿಕೊಂಡು ಬದುಕುಳಿದವರು ಯಾರೂ ಇಲ್ಲ ಈ ಊರಿನಲ್ಲಿ. ಉಸಿರಿನಲ್ಲಿ ಉಸಿರಾಗಿದ್ದ ಆ ನನ್ನ ಮೈಲಾರಿ ಎಲ್ಲಿರುವನೋ ಏನು? ಅವನ ಬಾಳಿನಲ್ಲಿ ಆಟವಾಡಿದ ನನಗೆ ಆ ದೇವರು ಯಾವತ್ತೂ ಕ್ಷಮಿಸುವುದಿಲ್ಲ. ಆಗಿರೋ ತಪ್ಪುಗಳನ್ನೆಲ್ಲ ಅವನ ಮುಂದೆ ಹೇಳಬೇಕು ಅಂತ ನನ್ನ ಮನಸ್ಸು ತುಂಬ ಹಂಬಲಿಸುತ್ತಿದೆ. ಮೈಲಾರಿ, ಮೈಲಾರಿ, ಎಲ್ಲಿರುವೆ? ದಯವಿಟ್ಟು ನನ್ನ ಕ್ಷಮಿಸು ಮೈಲಾರಿ, ಕ್ಷಮಿಸು. ಗೀತಾ, ಗೀತಾ, ಬನ್ರಿ. ಏನಾಯ್ತು? ನೋಡು ಗೀತಾ, ನಿನಗೇನು ತಂದಿದ್ದೇನೆ ಅಂತ. ಓಹೋ, ಸೀರೆನಾ? ಅಕ್ಕಳಿಗೆ ತುಂಬಾ ಚೆನ್ನಾಗಾಗುತ್ತೆ ಬಿಡಿ. ಅಯ್ಯೋ, ಇದು ಅತ್ತಿಗೆ ಅಲ್ಲ ಕಣಿ, ಇದು ನಿನಗೆ ತಂದಿದ್ದೇನೆ. ಯಾಕಂದರೆ ನಿನ್ನನ್ನು ನಾನು ಮದುವೆಯಾಗುವಾಗ ನನ್ನದು ಎಂದು ನಿನಗೇನೂ ಕೊಟ್ಟಿರಲಿಲ್ಲ. ಅದಕ್ಕಾಗಿ ಬರುವಾಗ ಪ್ರೀತಿಯಿಂದ ತಂದಿದ್ದೇನೆ, ತೆಗೆದುಕೋ ಗೀತಾ. ಯಾರು ಹೇಳಿದ್ರಿ ನೀವೇನು ಕೊಟ್ಟಿಲ್ಲ ಅಂತ? ಮದುವೆಗೆ ಮುಂಚೆ ಒಂದು ಗಂಡು ಒಂದು ಹೆಣ್ಣಿಗೆ ಪ್ರೀತಿಯಿಂದ ಕೊಡಬೇಕು, ನಿಮ್ಮ ಹಾಗೆ ಮೋಸದಿಂದ ಅಲ್ಲ. ಗೀತಾ, ನಿನಗೆಷ್ಟು ಸಾರಿ ಹೇಳಲಿ, ಅದೊಂದು ಕೆಟ್ಟಗಳಿಗೆ ಮರೆತು ಬಿಡುವುದು. ಏನೋ ನಡೆಯಬಾರ್ದಾಗಿತ್ತು, ಆಕಸ್ಮಿಕವಾಗಿ ನಡೆದು ಹೋಯಿತು. ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಯಾಕೆ ನಿನ್ನ ಆರೋಗ್ಯವನ್ನು ಹಾಳು ಮಾಡ್ಕೊತಿದ್ದೀಯಾ? ಇದರಿಂದ ನನಗೂ ಸುಖವಿಲ್ಲ, ನಿನಗೂ ಸುಖವಿಲ್ಲ. ಅದು ಚೆನ್ನಾಗಿ ಗೊತ್ತು. ಇದರಲ್ಲಿ ಸುಖ ಸಿಕ್ಕಿದ್ದು ನಿಮಗೆ ವಿನಃ ನನಗಲ್ಲ. ನೀವು ನನ್ನ ದೇಹವನ್ನು ಕದ್ದಿರಬಹುದು, ಮನಸ್ಸನ್ನಲ್ಲ. ಒಂದು ವೇಳೆ ನನ್ನ ಮನಸ್ಸು ಕದಿತೀನಿ ಅಂತ ತಿಳ್ಕೊಂಡಿದ್ರೆ ಅದು ನನ್ನ ಹತ್ರನೇ ಇಲ್ಲ. ಹ್ಞೂ, ನನಗೆ ಗೊತ್ತು ಗೀತಾ.
ಮನಸ್ಸಿಲ್ಲದೆ ನನ್ನನ್ನು ಮದುವೆಯಾಗಿದ್ದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನು ಮಾಡುವುದು, ನಿನ್ನನ್ನು ಮದುವೆಯಾಗದೆ ವಿಧಿನೇ ಇರಲಿಲ್ಲ. ಅದಕ್ಕೆ ಈ ರೀತಿ ಅನ್ಯಾಯ ಮಾಡುವುದು ತಪ್ಪು ಗೀತಾ, ತಪ್ಪು. ಹಾಗಾದ್ರೆ ನೀವು ಮಾಡಿದ್ದು ಸರಿನಾ? ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಒಂದೇ ಒಂದು ಕ್ಷಣದಲ್ಲಿ ಹಾಳು ಮಾಡಿಬಿಟ್ರಲ್ಲ, ನೀವು ಮಾಡಿದ್ದು ಸರಿನಾ? ಹೇಳ್ರಿ, ಯಾಕೆ ಮೌನವಾಗಿ ನಿಂತ್ರಿ? ಹೇಳಿ, ಏನಾಯ್ತು ಅಂತ. ನೋಡು, ನಾನು ಮಾಡಿದ್ದು ತಪ್ಪೇ. ಆದರೆ ಮನುಷ್ಯ ತಾನು ಮಾಡಿದ ತಪ್ಪು ತನಗರಿವಾಗುವುದು ದೊಡ್ಡದು. ಅದಕ್ಕಿಂತ ಮತ್ತೊಂದಿಲ್ಲವಂತೆ. ಈಗ ನನ್ನ ತಪ್ಪು ನನಗರಿವಾಗಿದೆ ಗೀತಾ, ದಯವಿಟ್ಟು ಕ್ಷಮಿಸಿಬಿಡು ಗೀತಾ, ಕ್ಷಮಿಸಿಬಿಡು. ಸಾಧ್ಯವಿಲ್ಲ. ನನಗಾದ ನೋವನ್ನು ಮರೆತು ಯಾವತ್ತೂ ನಿಮ್ಮನ್ನು ಕ್ಷಮಿಸ್ತೀನೋ ಅವತ್ತೇ ನಾ ನಿಮ್ಮ ಹೆಂಡತಿ. ಅಲ್ಲಿವರೆಗೂ ನೋಡುವರ ಜನರಿಗೆ ನಾವಿಬ್ರು ಗಂಡ ಹೆಂಡತಿ. ಬೇಡ ಗೀತಾ, ಬೇಡ. ಈ ಘೋರವಾದ ಶಿಕ್ಷೆಯನ್ನು ನನಗೆ ಕೊಡಬೇಡ. ದಯವಿಟ್ಟು ನನ್ನ ಮಾತು ಕೇಳು. ಗೀತಾ, ಏನಮ್ಮ, ಏನಿದು ಗಲಾಟೆ? ಏನ್ ನಡೀತಾ ಇದೆ ನಿಮ್ಮ ಮಧ್ಯ? ಏನಾಯ್ತೆ? ಏನಿಲ್ಲ, ಇವರು ಒಂದು ಸೀರೆ ತಂದು ಕೊಟ್ಟಿದ್ರು, ಅದು ನನಗೆ ಬೇಡ ಅಂತ ಹೇಳಿದೆ. ನೀನು ಸೀರೆನಾ? ಅಲ್ಲಮ್ಮ, ಗಂಡ ಪ್ರೀತಿಯಿಂದ ಸೀರೆ ತಂದು ಕೊಟ್ರೆ ಬೇಡ ಅಂತಾರೇನೆ? ಇದು ಸರಿನಾ? ಯಾಕೆ ಹಾಗಂದೆ? ಅಕ್ಕ, ಇವರೇನೋ ನನ್ನ ಮದುವೆಯಾಗಿದ್ದಾರಂತೆ, ಅದಕ್ಕೆ ಈ ಸೀರೆ ತಂದು ಕೊಟ್ಟಿದ್ದಾರೆ. ಅಂದ್ರೆ ಮದುವೆಗೆ ಮುಂಚೆ ನಾನು ಸೀರೆನ ಉಟ್ಕೊಂಡಿಲ್ವಾ, ಅಥವಾ ನನ್ನ ತಂದೆ ತಾಯಿ ಕೊಡಿಸಿಲ್ವಾ? ತಪ್ಪು ಗೀತಾ, ತಪ್ಪು. ನೋಡಮ್ಮ, ಈ ಸೀರೆ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡ. ಹೆಣ್ಣಿನ ಮಾನ ಕಾಪಾಡೋ ವಜ್ರ ಕವಚ ಇದ್ದ ಹಾಗೆ ಈ ಸೀರೆ. ನೋಡು, ನಿನಗೆ ತಂದೆ ತಾಯಿ ಸೀರೆ ಕೊಡಿಸಿರಬಹುದು, ಅದು ಕೇವಲ ನಿನ್ನ ಬದುಕಿರೋವರೆಗೂ ಮಾತ್ರ. ಗಂಡ ಕೊಡಿಸಿರುವ ಸೀರೆ ನಿನ್ನ ಜನ್ಮ ಕಳೆವರೆಗೂ ಅಮ್ಮ, ಅದನ್ನು ನೀನು ಮರಿಬೇಡ. ಅಕ್ಕ, ದಯವಿಟ್ಟು ನನಗೆ ಕ್ಷಮಿಸಿ. ಅವ್ರು ತಂದಿರುವ ಸೀರೆ ಖಂಡಿತವಾಗ್ಲೂ ನಾನು ಉಡ್ತೀನಿ. ಆದ್ರೆ 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 ಏನು ಗೀತಾ? ಆದ್ರೆ ಈ ಸೀರೆ ಏನಲ್ಲಕ್ಕ, ಅವ್ರ ಸ್ವಂತ ಸಂಪಾದನೆಯಿಂದ ಯಾವತ್ತು ದುಡಿದು ನನಗೊಂದು ಸೀರೆ ತಂದು ಕೊಡ್ತಾರೋ ಅವತ್ತೇ ನಾನು ಉಟ್ಕೊಳ್ಳೋದು. ಅಂದ್ರೆ ಏನಮ್ಮ ನಿನ್ನ ಮಾತಿನ ಅರ್ಥ? ಅಂದ್ರೆ ಇಷ್ಟು ದಿನ ಅವ್ರ ಅಣ್ಣನ ಸಂಪಾದನೆಯಲ್ಲಿ ಅವ್ರು ಬದುಕ್ತಿದ್ದಾರೆ, ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ನಾನು ಈ ರೀತಿ ಹೇಳಿದ್ದೆ. ಈ ನನ್ನ ಮಾತಿನಲ್ಲಿ ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ನೋಡೋ ನೋಡೋ, ಕೋತಿ ಅಂಥವನೇ ನೋಡೋ. ಆ ಹುಡುಗಿ ಅದೆಷ್ಟು ಜಾಣೆ ಅಲ್ಲಪ್ಪ. ನೀನು ಹೀಗೆ ಸೀರೆ ತರಬಾರ್ದು. ಕಷ್ಟಪಟ್ಟು ದುಡಿದು ಅವಳಿಗಾಗಿ ಅಂತ ಪ್ರೀತಿಯಿಂದ ಸೀರೆ ತಗೊಳ್ಕೊಂಡ್ ಬಾ. ಅವಾಗ ನೋಡು, ಅವಳ ಕೋಪ ಎಲ್ಲ ಕರಗಿ ನಿನ್ನ ಮೇಲೆ ಪ್ರೀತಿ ತೋರಿಸ್ತಾಳಪ್ಪ. ಆಗಲಿ ಅತ್ತಿಗೆ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಹಾಗೆ ಮಾಡಪ್ಪ. ಯಾರನ್ನು ಕರೆದುಕೊಂಡು ಬಂದಿದ್ದೇನೆ ನೋಡು. ಮೈಲಾರಿ, ಬಾರು ಮೈಲಾರಿ. ಏನಪ್ಪ ಇದು? ಯಾಕೋ ಹೀಗೆ ಮಾಡಿದೆ ಅಲ್ವೋ? ಅಂಥವ್ರ ಸವಾಸ ಬೇಡ ಬೇಡ ಅಂದ್ರು ಆ ದುಷ್ಟನ ಎದುರು ಹಾಕ್ಕೊಂಡು ಬಿಟ್ಟಿಲ್ಲಪ್ಪ. ನಮ್ಮ ಮಾತು ಕೇಳದೆ ಕೊನೆಗೂ ನಿನ್ನ ಹಠವನ್ನೇ ಸಾಧಿಸ್ಬಿಟ್ಟಿಯಲ್ಲ ಮೈಲಾರಿ. ಅತ್ತಿಗೆ, ನಾನು ಆ ಗೌಡನ ಗುಲಾಮಗಿರಿಗೆ ಹೆದರಿ ನಮ್ಮ ಆಸ್ತಿಯನ್ನು ಕೊಡದೇ ಇರೋದೇ ತಪ್ಪಾಯ್ತಾ? ನಾನು ತಪ್ಪು ಆಗುದಾದ್ರೆ ಅನ್ನ ಮಾಡಿದ್ದು ತಪ್ಪಲ್ಲವೇ? ಏನು, ನಿಮ್ಮಣ್ಣ ತಪ್ಪು ಮಾಡ್ತಾರ? ಹೌದು ಜಾಣೆ. ಅತ್ತಿಗೆ, ಅದೇ ನಮ್ಮ ಮದುವೆ ಇರಬಹುದು ಅಲ್ವೇನಣ್ಣ? ಛೇ, ಅದನ್ನೇಗೆ ತಪ್ಪಾಗಿ ತಿಳ್ಕೊಳ್ಳಿ ಸಂಗಮೇಶ. ಅದೇನೋ ಅರ್ಜೆಂಟಾಗಿ ಬಂತು, ದಾರಿಲಿ ಬರುವಾಗ ಎಲ್ಲ ವಿಷಯ ತಿಳಿಸಿದ. ಅದೇನೋ ಅರ್ಜೆಂಟಾಗಿ ಬಂತು, ಅದಕ್ಕೆ ಮದುವೆ ಮಾಡಿದ್ವಿ ಅಂತ ಹೇಳಿದ. ದೇವರಂತಿರುವ ಅಣ್ಣ ಅತ್ತಿಗೆರೇ ನಿಂತು ನಿನ್ನ ಮದುವೆ ಮಾಡಿರುವಾಗ ಅದನ್ನ ಹೇಗೆ ತಪ್ಪಾಗಿ ತಿಳಿದುಕೊಳ್ಳಲಿ ಸಂಗಮೇಶ? ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಣ್ಣ. ನೀನು ಇಲ್ಲದೆ ನಾನು ಮದುವೆಯಾಗಿದ್ದು ನನ್ನ ತಪ್ಪು. ಆದರೆ ಏನು ಮಾಡೋದು, ಎಲ್ಲ ವಿಧಿಬರಹದೆಗೆ ನಡೆದು ಹೋಯಿತು. ಸಂಗಮೇಶ, ಆಗುವುದೆಲ್ಲ ಒಳ್ಳೇದಕ್ಕೆ ಅಂದು ಕೂಡಿದ ಬಾಳಿದ್ರಾಯ್ತು, ಅದಕ್ಕೆ ಕಿವತ್ ಪಟ್ಕೊಳ್ತೀಯ? ಅದಿರ್ಲಪ್ಪ, ನಿಮ್ಮಣ್ಣ ತಪ್ಪು ಮಾಡಿದಾರಂತ ಹೇಳಿದೆಯಲ್ಲೋ, ಯಾವ ಕಾರಣಕ್ಕಾಗಿ ಹೇಳಿದೆ? ಕೇಳತ್ತಿಗೆ ಅಣ್ಣನನ್ನು ನೀನೇ ಕೇಳು. ಹೌದು ಜಾನಕಿ, ಏನ್ರದು? ನಾನು ಮೈಲಾರಿಯನ್ನು ಬಿಡಿಸಿಕೊಂಡು ಬರುವುದಕ್ಕಾಗಿ ನಮ್ಮ ಆಸ್ತಿಯನ್ನು ಮಾರಿದ್ದೇನೆ. ನಾನು ಮಾಡಿದ್ದು ತಪ್ಪು ಎಂದು ನಿಮಗೆ ಅನಿಸಿದರೆ ನನ್ನನ್ನು ಕ್ಷಮಿಸಿಬಿಡಿ. ಅಯ್ಯೋ ದೇವ್ರೆ. ಅಣ್ಣ, ಯಾಕಣ್ಣ ಹೀಗೆ ಮಾಡಿದೆ? ಈ ರೀತಿ ಮಾಡಬೇಕೆಂದು ಅವರ ಮನೆಯಿಂದ ನನ್ನನ್ನು ದೂಡಿಬಿಟ್ಟೆಯಾ? ಹೇಳಣ್ಣ, ಹೇಳು. ಎಂತ ಕೆಲಸ ಮಾಡಿಬಿಟ್ರಿ ಇವರು? ಅಲ್ಲಪ್ಪ,
ನಮ್ಮ ಬಾಳಿಗೆ ಬದುಕೋಕೆ ದಾರಿ ಆಗಿರೋದೇ ಆ ಹೊಲ. ಅದನ್ನೇ ಆ ಪಾಪಿಗೆ ಮಾರಿ ಬಂದಿದ್ದಾರಲ್ಲ, ಮುಂದೆ ಹೇಗೋ ನಾವು ಜೀವನ ಮಾಡೋದು, ಹೇಗೆ ನಾವು ಬದುಕಿರೋದು? ಹಾ, ಹೋಗ್ಲಿ ಬಿಡಪ್ಪ ಮೈಲಾರಿ. ಆಸ್ತಿಗೋಸ್ಕರ ನಾವ್ಯಾಕೋ ಸಂಕಟ ಪಡಬೇಕು? ಆ ಆಸ್ತಿಗಿಂತ ಹೆಚ್ಚು ನಮಗೆ ನೀನಪ್ಪ ಮೈಲಾರಿ. ನೀನು ಮನೆಗೆ ಬಂದಿದ್ದು ತುಂಬಾ ಸಂತೋಷ. ಹಣ ಇದ್ರೆ ಅಂತ ಆಸ್ತಿನ 10 ಪಟ್ಟು ಗಳಿಸಬಹುದು. ಆದ್ರೆ ನಿನ್ನೆ ಕಳೆದುಕೊಂಡ್ರೆ ಬದುಕಕ್ಕಾಗುತ್ತೇನೋ? ಬೇಡ ಬೇಡ ಅಂದ್ರು ಆ ಪಾಪಿಗಳ ಎದುರು ಹಾಕೊಂಡೆ. ಆಗಿದ್ದೆಲ್ಲ ಆಗೋಯ್ತು, ಅದನ್ನೆಲ್ಲ ಮರ್ತು ಬಿಡೋಣ. ನೋಡಪ್ಪ, ಒಳಗಡೆ ಸಂಗಮೇಶನ ಹೆಂಡತಿ ಇದ್ದಾಳೆ, ಅವಳು ಹೇಳ್ತೀನಿ, ಅವಳು ಬಂದು ನಿನಗೆ ಆರತಿ ಮಾಡ್ತಾಳೆ, ಸರಿನಾ? ನೀ ಇಲ್ಲೇ ನಿಲ್ಲು, ಬರ್ತಾಳೆ. ಸರಿ ಅತ್ತಿಗೆ, ಆದಷ್ಟು ಬೇಗ ಬಾ ಅತ್ತಿಗೆ. ಸರಿ ಹೇಳು. ಗೀತಾ ಎಲ್ಲಿದ್ದಾಳೆ ಅಂತ ನೋಡಬೇಕು. ಅವಳನ್ನು ನೋಡಿ ಎಷ್ಟು ದಿನವಾಯಿತೋ ಏನು, ಅವಳು ನನ್ನ ಬಗ್ಗೆ ಏನು ತಪ್ಪು ತಿಳಿದುಕೊಂಡಿರ್ತಾಳೋ ಏನು. ಆಗಿರುವ ಘಟನೆಯನ್ನು ಅವಳು ಎದುರಿಗೆ ಹೇಳಿ ಅವಳನ್ನು ತಬ್ಬಿಕೊಂಡು ಜೋರಾಗಿ ಹತ್ತು ಬಿಡಬೇಕೆಂದನಿಸುತ್ತಿದೆಯೇ ಈ ನನ್ನ ಮನಕ್ಕೆ. ಸ್ವಲ್ಪ ಈ ಕಡೆ ತಿರುಗಿ, ನಿಮ್ಗೆ ಆರತಿ ಮಾಡ್ತೀನಿ. ಗೀತಾ, ಮೈಲಾರಿ, ನೀನು? ಗೀತಾ, ನೀನು ಇಲ್ಲಿ? ಅಯ್ಯೋ ವಿಧಿ, ನನ್ನ ಜೀವನದಲ್ಲಿ ಏನು ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ, ಅದನ್ನೇ ಆಗಿ ಹೋಯ್ತು. ಮೈಲಾರಿ, ಈ ಪಾಪೆಯನ್ನು ಕ್ಷಮಿಸು ಮೈಲಾರಿ, ಈ ಪಾಪೆಯನ್ನು ಕ್ಷಮಿಸು. ಗೀತಾ, ಏನ್ ಹೇಳ್ತಿರುವೆ ಗೀತಾ? ಗೀತಾ, ಆ ರೀತಿ ಮಾತನಾಡಬೇಡ ಗೀತಾ, ಆ ರೀತಿ ಮಾತನಾಡಬೇಡ. ನನ್ನ ಉಸಿರು ಅನ್ಕೊಂಡಿದ್ನಲ್ಲೇ ಗೀತಾ ನಿನ್ನ. ಯಾಕೆ ಈ ರೀತಿ ಮಾಡಿದೆ ಗೀತಾ? ಹೇಳು ಗೀತಾ, ಹೇಳು. ಇಲ್ಲ ಮೈಲಾರಿ, ಅದೇನಾಯ್ತು ಅಂತ ಸ್ವಲ್ಪ ನಾನು ಹೇಳ್ದನ್ನು ಕೇಳಿ. ನಿಲ್ಲು, ನಾಚಿಕೆಗೆಟ್ಟವಳೆ. ನನ್ನ ಉಸಿರು ಅನ್ಕೊಂಡಿದ್ನಲ್ಲೇ ನಿನ್ನ. ನನ್ನ ಜೀವನದಲ್ಲಿ ಆಟ ಆಡಿಬಿಟ್ಟಿಯಲ್ಲೇ ಗೀತಾ, ದೊಡ್ಡ ಆಟನೇ ಆಡಿಬಿಟ್ಟಿಯಲ್ಲೇ ಗೀತಾ. ಸರಿ ಆಚೆ. ಬನ್ನಿ ಅಕ್ಕ, ಮುಗಿಯಿತು, ಬನ್ನಿ. ಹಾ, ಆಯ್ತೇನಮ್ಮ. ಮೈಲಾರಿ, ನಾನು ಹೇಳಿದ್ನಲ್ಲ ನಮ್ಮ ಸಂಗಮೇಶನ ಹೆಂಡತಿ ಗೀತಾ ಅಂತ, ಇವಳಿಯಪ್ಪ ತುಂಬಾ ಒಳ್ಳೆ ಹುಡುಗಿ ಕಣ. ಹಾ, ನಮಸ್ಕಾರ. ಹಾ ಗೀತಾ, ಇವ್ರು ಯಾರು ಗೊತ್ತಾ? ಮೈಲಾರಿ ಅಂತ, ನಿನ್ನ ಗಂಡನ ಅಣ್ಣ, ಅಂದ್ರೆ ನಿನಗೆ ಭಾವ. ನಮಸ್ಕಾರ. ಸರಿ, ಹಾಗಾದ್ರೆ ಒಳಗೆ ಬನ್ನಿ, ಅಡಿಗೆ ಸಿದ್ಧವಾಗಿದೆ. ಮೈಲಾರಿ, ನಡೆಯಪ್ಪ, ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ. ಸರಿ ಅತ್ತಿಗೆ. ಬಾಯ್. ಈ ಹಾಳಾದ ವಯಸ್ಸ ಯಾವ ನನ್ನ ಮಗ ಕಂಡು ಹಿಡ್ದ ಆತನ್ರಿ. ಅಲ್ರಿ, ಈ ಹೆಣ್ಣಿನ ಗೊಂಗು ತಲೆಯಾಗ ಹಾಕೊಂಡು ಇದು ಗೊತ್ತರ ಕುಂಡ್ರಲಕ್ಕಾಗತ್ತು, ನಿಂತರ ಹಸೂರಿ ಆತ ಊಟನ ಹೋಗತ್ರಿ. ಒಂದು ಟೈಪ್ ಮಾನಸಿಕ ಆದಂಗೆ ಆಗೈತ್ರಿ, ಮಾನಸಿಕ ಆದಂಗೆ ಆಗೈತಿ. ಇನ್ನು ಯಾಕ ಬರ್ಲಿಲ್ಲ ಕೀಯೇ ಜಿರ್ಗಳ ಊರಾಕಿಯೇ, ಜಿರ್ಗಳ ಊರಾಕಿಯೇ. ಇನ್ನು ಯಾಕ ಬರ್ಲಿಲ್ಲ ಕಿ ಜಿರ್ಗಳ ಊರಾಕಿ, ಜಿರ್ಗಳ ಊರಾಕಿ. ಇನ್ನು ಯಾಕ ಬರ್ಲಿಲ್ಲ ಕಿ ಜಿರ್ಗಳ ಊರಾಕಿ, ಜಿರ್ಗಳ ಊರಾಕಿ. ವಾರದಾಗ 3 ಸಾರಿ ಭೇಟಿ ಕೊಡಕಿ, ಯಾರದಾಗ 3 ಸಾರಿ ಭೇಟಿ ಕೊಡಕಿ. ಇನ್ನು ಯಾಕ ಬರ್ಲಿಲ್ಲ ಕಿ ಜಿರ್ಗಳ ಊರಾಕಿ, ಜಿರ್ಗಳ ಊರಾಕಿ.
ಮಾಡಕತ್ರಲ್ಲ ಅಲ್ಲ ದುಡಿಯೋ ಹುಡುಗರು ಹದಿಗೆಡ್ಸಿ ಪಂಚಿ ಹುಡುಗ ಬಿಡಿಸಿ ಪ್ಯಾಂಟ್ ಹಾಕ್ಸ್ತೀರಿ ಕುಂಡ್ರಲಾಕ ಬರಂಗಿಲ್ಲ. ಅಲ್ಲ ನಿನ್ನ ಲೌಸ್ ಮಾಡ್ತನು ಅಂತ ಹೇಳಿ ಲೌಸ್ ಪ್ಯಾಂಟು ಸಡ್ಲ್ ಮಾಡಿ ಬಿಡ್ತೀರಿ ನಿಮ್ಮನ್ನ ಹೋಗ್ಲಿ. ಅದು ಹೋಗ್ಲಿ ಬಿಡ ಜನ ಇರಾಕಾರ ನಿಮ್ಮ ಸ್ವಂತ ಭೂಮಿ ಅಂತ ಎಷ್ಟಾರ ಐತೆ ಅಂತೀನಿ. ನೋಡಿ ಚಂದ್ರಿ ನಂದು ಇರೋದು ಒಟ್ಟು 3 ಎಕರೆ ಭೂಮಿ. 3 ಎಕರೆ ಐತೆ ಸ್ವಂತ? ಅದ 3 ಎಕರೆ ಭೂಮಿಯಾಗ ಒಂದು ಹಾಳ ಬಾವಿ ಐತಿ. ಆ ಬಾವಿ ಸುದ್ದಿ ಬ್ಯಾಡ, ಒಂದು ಹಣ್ಣಿನೂ ನೀರಿಲ್ಲ. ಆ ಬಾವಿ ಸುದ್ದಿ ಬ್ಯಾಡ ಅಂತ ಹೇಳಿ ಮಾನ್ಯ ಜೇಸಿ ಪಚ್ಚಿ ಮುಚ್ಚಿಬಿಟ್ಟಾನೆ ಅವ್ರನ್ನ. ಅಯ್ಯೇ ಅಲ್ಲ ನೀನ ಕಮ್ಮಗ ಸ್ವಂತ 3 ಎಕರೆ ಹೊಲ ಐತಿ. ಆ ಹೊಲದಾಗ ಒಂದು ಕಮ್ಮನ ಬೋರ್ ಬಾವಿ ಐತೆ ಏನಾಗ್ತಿಲ್ಲ, ಅದನ್ನೆಲ್ಲ ತೆಗೆದು ಸರಿಯಾಗಿ ನೀರ್ ಹಾಸಿ ಪೀಕಾ ತೆಗಿಯಾಕ ನಿಮಗೆ ದಾಡಿ ಆಗೈತಿ ಅಂತೀನಿ. ಅಲ್ಲ ಚಂದ್ರ ನೀ ಹೇಳ್ದಂಗ ಅದ 3 ಎಕರೆ ಹೊಲದಾಗ ಕರಿಕಿ ನಿತ್ತ ಹರಿಗೆ ಅದ ಮುಚ್ಚಿದ ಬಾವಿ ಮ್ಯಾಗ ಒಂದು ಬೋರ್ ಹೊಡಸ್ತಾನ. ಹೊಡಿಸಿ ಅದ್ರಲ್ಲಿನ ನೀರ್ ಹಾಸಿ ಬೀಜ ಬಿತ್ತಿ ಪೀಕ್ ತೆಗಿಲಿಲ್ಲ ಅಂದ್ರ ನನ್ನ ಹೆಸರು ಚಲಗಾರ ಚೆನ್ನನ ಅಲ್ಲ ತಿಳ್ಕೊ. ಆ ಬೋರ್ನಾಗ ಎಲ್ಲಿ ನೀರ್ ಬರ್ಬೇಕು ಎಲ್ಲ ಬತ್ ಹೋಗೈತೆ ಅಂತೀನಿ. ಸಾಕು ಮುಗ್ಸ ನೀನ. ಅಲ್ಲ ಎಲ್ಲಮ್ಮನ ಗುಡಾರ್ ಹೊತ್ಕೊಂಡ್ ಮುಡ್ಕೊಂತ ನಿನ್ನ ಬೋರ್. ಯಾವಾಗ ನೀನ್ ನೀರ್ ಹಾಸಿ ಯಾವಾಗ ಬೆಳಿ ತೆಗದ್ ಯಾವಾಗ ಪೀಕ್ ಹಾಕ್ತಿ ಯಾಂಬಲ್ ತೆಗಿ, ಅದೇನ ಆಗುದಿಲ್ಲ. ಅಲ್ಲ ಚಂದ್ರಿ ನೀ ತಿಳ್ಕೊಬೇಕಂದ್ರ ನಾ ಬೆಳ್ಕೋಬೇಕ ಅಷ್ಟ, ಹೌದಿಲ್ಲ? ಜರ ತಡ್ಕೊ ಅಂದಾಗ ನೀ ನನ್ನ ಲವ್ಸ್ ಮಾಡ್ತೀಯೋ ಇಲ್ಲೋ ಹೇಳು. ಅಯ್ಯೋ ನನ್ನ ರಾಜ್ಕುಮಾರ, ನೀನು ಲವ್ ಮಾಡಾರ ಮತ್ತಾರ ಮಾಲೆ ನೀನೇ ಅಲ್ಲ ನನ್ನ ರಾಜ ರೋಕೊಟ್ಟಿ ತೇಜ. ನಿಮ್ ಎಲ್ಲ ಹೆಂಗಸರು ಬಂದು ಚಾಲಿ ಬಿದ್ದು ಬಿಟ್ಟೈತೆ ಏನಂತ? ಅಲ್ಲ ನಾ ಕೇಳೋಣ ನನ್ನ ಲವ್ಸ್ ಮಾಡತ್ತನತಿ, ಮತ್ತೊಬ್ಬ ಯಾವ್ರ ಕೇಳ್ತಾನು ಅವನು ಲವ್ಸ್ ಮಾಡತ್ತನತಿ. ಇಬ್ರಿಗೆ ಹಿಂದಿಂದ ಗೊತ್ತಾಗಿ ಒಬ್ಬನ ಕೈ ಕುಡ್ಗೋಲ ಒಬ್ಬನ ಕೈ ಕೊಡ್ಲಿ ಇಬ್ರು ಬಡಿದಾಡಿ ಸಾಯಂಗ್ ಮಾಡಿಬಿಡ್ತೀರಿ. ಲಾಸ್ಟ್ ಟಿವಿಯಾಗ ಬರಂಗ್ ಮಾಡ್ತೀರಿ. ನಿಮ್ಮ ಮಾದ್ರಿಗೇರಿ ಒಂದ್ ಇಟ್ರ ಐತೋ ಇಲ್ಲೋ? ಏನದ ಮಾನ ಮಾದ್ರಿಗೇರಿ? ನಿನ್ನ ಬಾಯಾಗ ನಡ ಅಲ್ಲ ಚಂದಂಗ ಮಾನ ಮರ್ಯಾದೆ ಅಣ್ಣಕ್ಕ ಕಲಿ. ಏನ್ ನಿನ್ನ ಬಾಯಿ ಅಂತೀನಿ. ಅಲ್ಲ ನೀವಾರ ಏನ್ ಕಮ್ಮದಿರಿಪ್ಪ ಅಂತೀನಿ. ಮನ್ಯಾಗ ಒಂದ ಕಮ್ಮ ಹೇಂತಿದ್ರ ಸಾಕ. ಅಲ್ಲ ಯಾವ್ದಾರ ಹುಡುಗಿಯಾರ ಕರ್ಕೊಂಡ್ ಸಾಲಿ ಸಂಧ್ಯಾಗ ಹೋಗೇ ಬಿಡ್ತೀರಿ. ನಿಮ್ಗಾರ ನಾಚಿಗೆ ಮಾನ ಮರ್ಯಾದೆ ಐತಿ ಇಲ್ಲ? ಚಂದ್ರಿ ನಾವ್ ಮೀಶೋತ್ ಗಂಡಸರ ಹೊರಗ ತಿರುಗಾಡ್ತೀವ, ಹೊರಗ ಊಟನ ಮಾಡ್ತೀವಿ, ಒಮ್ಮೆ ಮನ್ಯಾಗ ಊಟನ ಮಾಡ್ತೀವ. ಅದ್ರಾಗ ಏನ್ ತಪ್ಪೈತಿ? ಅಲ್ಲ ಹೊರಗೆ ಊಟ ಮಾಡಿ ಬರ್ತಂತೀರಲ್ಲ ನೀವು. ಮನ್ಯಾಗ ನಿಮ್ಗಂತ ತಗದಿಟ್ಟಿದ ಅಡಿಗೆ ಕೆಟ್ಟ ಹೋಗತ್ತೆ ಅಂತ ಹೇಳಿ ಬ್ಯಾರೆ ಪಕ್ಕದ ಮನೆ ಹುಡುಗನ ಕರೆಸಿ ಊಟ ಮಾಡ್ಸಿರ ನೀ ಏನ್ ಮಾಡ್ತಿ? ತಪ್ಪಾಗುದಿಲ್ಲ ನಿನ್ನ ಬಾಯ. ಬಾಬಾ ನಾವ್ ಮಾಡ್ರಿ ತಪ್ಪ, ನೀವ್ ಮಾಡ್ರಿ ಸರಿ ನೋಡ. ದೋಸ್ತ ನಿನಗೊಂದ್ ಮಾತು ಹೇಳ್ತಾನೆ ಕೇಳ. ಸರಿಯಾಗಿ ಆರೋಗ್ಯಾಗ ಇರ್ಬೇಕಂದ್ರ ಮನ್ಯಾಗಿನ ಊಟ ಮಾಡಿದಿ ಸರಿಯಾಗಿ ಆರೋಗ್ಯಾಗಿರ್ತಿ. ನೀ ಎಲ್ಲಾರ ಆ ಹಟೇಲ ಈ ಸಂದಿ ಆ ಸಂದ್ರಿ ಅಂತ ಹೋದಿ ಅಂದ್ರ ಅದ ಎಚ್ಚ ಏರ್ಸ್ ಅಂತ ಹಚ್ಕೊಂಡ್ ಸಾತ್ ಹೋದಿ ಅಂತ. ಅದಕ್ಕೆಲ್ಲ ಗೊತ್ತೈತೆ ಸರ್ಕಾರದವ್ರ ಅದು ಬರಬಾರ್ದತ್ ಹೇಳಿ 5 ರೂಪಾಯಿ ಒಂದ್ ಚೀಲಾನು ಎಲ್ಲಿ ಬೇಕಾದ್ರೆ ಕೊಡ್ಲಾಕ. ನಿಮ್ಮಂತ 3 ಬಿಟ್ಟು ಹಿಂಗ್ ಹಚ್ಕೊಂಡ ಹೆಣ್ರ ಮಕ್ಕಳಿಗೆ ಮೂಲ ಆಗಬಾರದು ನಮ್ ಸರ್ಕಾರ ಮಾಡೈತೆ ಅವನು. ಮತ್ತ ಅದನ್ನ ನಾವು ತಗೊಂಡು ಉಪಯೋಗ ಮಾಡ್ಲಿಕ್ಕಂದ್ರ ಸರ್ಕಾರಕ್ಕೆ ನಷ್ಟ ಯಾರು ನಿಮ್ಮ ಅಪ್ಪ ಕೊಡ್ತಾನು? ಏನು ಮಾತಾಡ್ತೀಯ ಅಂತೀನಿ. ನಿನ್ನ ಬಾಯಿಗೆ ಯಾರು ಹತ್ತವ್ರು ಬಿಡ. ನೀ ಮಾತಾಡಿದನ ಕರೆಕ್ಟ್ ನಾವು ನೀನ. ಇರ್ಲಿ ಬಿಡ. ನನ್ನ ಹೆಸರ ನಾ ಯಾವಾರ ಹುಟ್ಟಿದ ನಿನ್ ಗೊತ್ತಿಲ್ಲ ಅಂದ್ರ ನಮ್ಮ ಅವನು ಕೇಳ್ಬೇಕ ಅದನ್ನ. ಅಲ್ಲ ಎಲ್ದಾಳಪ್ಪ ಮಹಾನ್ ತಾಯಿ ಅಂತೀನಿ. ಈ ನಿನ್ನ ಪೀಸ್ ಈ ಭೂಮಿ ಮ್ಯಾಗ ಎತ್ತಿ ಹೋಗ್ಯಾಳ. ಆಕಿ ಒಂದ್ ಕೋಟಿ ನಮಸ್ಕಾರ ನೋಡು. ದೇವ್ರ ಒಳ್ಳೇದನಾಗ್ಲಿ ಅಂದಾಗ ನೀ ನನ್ನ ಲವ್ಸ್ ಮಾಡ್ತೀವೋ ಇಲ್ಲ ಹೇಳ? ಲವ್ಸ್ ಮಾಡದ ಅದನ್ನ ಹೇಳಕತ್ತನಲ್ಲ. ನನಗೂ ನಿನ್ನ ಮೇಲೆ ಮನಸ್ಸೈತಿ ಅಂತ. ಹಂಗಾರ ಒಂದ್ ಬೆಲ್ಲ ಕೊಡು. ಬೆಲ್ಲ ಕೊಡ್ಲಿ? ಒಂದ ಕೊಡ್ಲಿ? ಒಂದ ಕೊಡು. ಬೆಲ್ಲ ಕೊಡ ಜ್ವಲ ತೋರ್ಸ್ಕೊತೀಯ ನೀನು. ಮತ್ತೇನ ಅದ ಬೆಲ್ಲ ಅದನ್ನ ಯಾಕೋತ ಹೋಗುದ್ ನೀನ್. ಹೋಗಿ ಒಂದ ಮಾಡಿದ ಮರ್ದಾಳ ಹಳ್ಳಿ ಮೊರಗು ಬಂದಾಳ, ಮಾಡಿದ ಮರ್ದಾಳ ಹಳ್ಳಿ ಮೊರಗು ಬಂದಾಳ, ಹಟ್ಟಿ ಒರ್ಸುತ್ತಾಳ ತುಸುನು ತಂದಾಳ, ಹಟ್ಟಿ ಒರ್ಸುತ್ತಾಳ ಮಗಲಕ್ಕ ಕುಸು ತಂದಾಳ, ಮಾಡಿದ ಮರ್ದಾಳ ಹಳ್ಳಿ ಮೊರಗು ಬಂದಾಳ, ಮಾಡಿದ ಮರ್ದಾಳ ಹಳ್ಳಿ ಮೊರಗು ಬಂದಾಳ, ಹಟ್ಟಿ ಒರ್ಸುತ್ತಾಳ ಮಗಲಕ್ಕ ಕುಸುನು ತಂದಾಳ, ಹಟ್ಟಿ ಒರ್ಸುತ್ತಾಳ ಮಗಲಕ್ಕ ಕುಸುಂದ ತಂದಾಳ. ಅಲ್ಲೇ ಮಂಜಾನ ಮಗನೇ ಬಿಸಿಲು ಮೊಮ್ಮಗನೇ ಅಲ್ಲೂ ಕುಂಟಿ ಹೊಡ್ಯಾಕ ಹೋತ್ನಂತೇಳಿ ಕಂಟಿ ಮರಿ ಕುಂಟಿ ಹತ್ತ ಅಲ್ಲೇ ಕಟ್ಟಿ ಈ ಎತ್ತಿನ ಜೋಡಿ ಇಲ್ಲಿ ಅನ್ ಮಾಡತ್ತದಿ. ಓ ಮಂಜಾನ ಮಗನೇ ಯಾರು ಮರ್ಯಾದೆ ಹಾಲು ತೆಗಿಬೇಕಂತ ಮಾಡಿದಿ? ಬೈಲಿ
ನಾನು ಹೊಟ್ಟಾಗ್ರೆ ಯಾಕೆ ಹುಟ್ಟಿದೆ ನಾ ಬೂದ್ ಗುಂಬಳಗ ಅಂತ ಹೋ ನೀನ್ ಅವನ ಅಲ್ಲಿ ನಿನ್ ಹೊಟ್ಯಾಗ ಯಾರು ಹುಟ್ಟಬೇಕು ನೀನ್ ಹೊಟ್ಯಾಗ ಬರೀ ಹುಟ್ಟುದೆಲ್ಲ ಅಂತ ನಾ ಹುಟ್ಟಿದ್ದು ನಮ್ಮ ಅವನ ಹೊಟ್ಯಾಗ. ಏ ತಂಗಿ ಅದ್ರ ಹಕ್ಕಿಕತ್ ನಿನಗೆ ಏನ್ ಹೇಳುದ ಇಷ್ಟು ಮಂದಿ ಮುಂದೆ ನಾ ಹೇಳಬಾರ್ದು ಅದನ್ನ. ನಿನ್ನ ಹಡಿಬೇಕಾದ್ರೆ ಇವು ಮೊಳಕಾಲ ಪಟ್ಟಿ ಹೊಸ ಹಾಕೊಂಬಂದಣ್ಣೆ. ಏ ಇಲ್ಲ ನಾ ಎಲ್ಲರೇ ಹಾಸ್ಪಿಟ್ಲ್ ಹನುಮಂತರ ಗುಡಿಗೆ ಹೋಗಿನಿ ಅಂದ್ರೆ ನೀ ಎಲ್ಲಿ ಹುಡ್ತಿದ್ದಿ ಈ ಮಂಜಾನ ಮಗನ ಜೋಡಿ ಎಲ್ಲಿ ಹಾರಾಡ್ತಿದ್ದಿ ಹೇಳ ನನಗೆ. ಹಾ ಬಾಯಿಲಿ ಸಣ್ಣ ಹುಡುಗಿ ಇವಕ್ಕ ಬೂದಿ ಕಡಿಮೆ ಐತೆ. ಕೈ ಬಿಡ. ಮಗ ಇವ ಜಾಲಿ ಬಾಡಿ ಆಗ್ಯಾನ ಮಟನ್ ಕಡೆ ಕೋಡ್ ಆಗ್ಯಾನ. ಮೊದಲು ಇವನು ವಿಚಾರಿಸು. ಗುಂಟಿ ಹೊಡಿಯೋದು ಬಿಟ್ಟ ಇಲ್ಲಿ ಹತ್ಕೊಂಡ್ ಏನ್ ಮಾಡ್ಲಾಗತ್ತಾನ ಇವನು ಮೊದಲು ವಿಚಾರಿಸ. ಮಂಜಾನ ಮಗ ಕಂಟಿ ಮರಿ ಏನ್ ಕಂಟಿ ಮರಿ. ಏ ಬಡಿಗೆ ನಿನಗೆ ಹುಡುಗಿ ಸಿಗಲಿಲ್ಲ ಅಂತ ಹೇಳಿ ಮಗನ ಮಾಡಿದ ಅಡಿಗೆಗೆ ಉಪ್ಪು ಹಾಕ್ಲಕ್ಕ ಬಂದಿದ್ಯೋ ನಿನ್ನ. ನನಗ ಹೇಳಿದ್ಲ ಕೆರಿ ಮೂಲಿಗೆ ಕರ್ದ ಹಂಗ ಮಾಡಬಾರ್ದು ತಪ್ಪಾಕೈತೆ ಅಂತ ಹೇಳಿ ಮತ್ ನೀವೇನು ಮಾಡ್ಲತ್ತಿದ್ದಿಲ್ಲ ಬಂದ ಬುದ್ಧಿ ಮಾತು ನನಗೆ ಹೇಳಿದ್ದೆ ಮತ್ ನನ್ನ ಬುದ್ಧಿಯಿಂದ ನಾ ಗದ್ಲ ಎಬ್ಬಿಸ್ಬಿಟ್ನಿ. ನೀನು ಗುದ್ನ್ಯಾಗ ಹಾಕಿ ನೀನು ಸೀರೆ ಉಡ್ಸ್ಲಿಲ್ಲ ಅಂದ್ರ ನನ್ನ ಹೆಸರು ಚಲಗಾರ ಚೆನ್ನ ತಿಳ್ಕೊ. ಏ ತಂಗಿ ಈ ಮಂಜಾನ ಮಕ್ಕಳು ಸರಿ ಇಲ್ಲ. ಶೇಗುಣಿಸಿ ಸಿದ್ದು 15 ಲಕ್ಷ ರೂಪಾಯಿ ಇಡ್ತೀನಿ ನನ್ನ ಹೆಸರಲ್ಲಿ. ಅವಾಗ ಕೊಟ್ಟ ನಿನ್ನ ಮದುವೆ ಮಾಡ್ತೀನಿ ತಂಗಿ. ಯಾರು ನಿನ್ನ ಹೆಸರಲ್ಲಿ ಆಗ್ತಾನ ಏ ಅವನಿನ್ ಏನ್ ಮದುವೆ ಹಾಕ ನಾನು ಏ ನನ್ನ ಹೆಸರಲ್ಲಿ ಇದ್ರೆ ನಿನ್ನ ಹೆಸರಲ್ಲಿ ಒಂದಲ್ಲ. ಅದ್ಯಾಂಗ ನನಗೆ ಒಂದು 5-6 ಮಕ್ಕಳು ಅವ್ನು ಇರೋಕೆ ಒಬ್ಬಕ್ಕೆ ಒಬ್ರೊಬ್ಲೇ ಹುಡ್ಸೇಣಿ. ಮತ್ತೆ ತಂಗಿ ಇವ್ರನ್ನ ಬಿಡಿ ಇವ್ರನ್ನೆಲ್ಲ ನಡಿ ಹೋಗೋಣ ನಾವು. ನಡಿ ನಡಿ ತಂಗಿ ಬಾ. ಬೆಳಿಗ್ಗೆ ಮತ್ತೆ ಕರ್ಕೊಂಡು ಹೋದ್ಲ ಹೆಂಗೆ ಮಾಡೋದು? ಮಾತು ಬರ್ತಾರಲ್ಲ ಏನ ಈಗ ಏನಾಗೈತೆ ಈಗ ಮಾತು ಬರ್ತಾರ ಆದ್ರ ಹೋಲೆ ಮಾತು ಹಾಕಿಲ್ಲ ಆದ್ರೆ ಏನೋ ಬಗ್ಗೆ ನೋಡು ನೋಡು ಮದುವೆಯ ವಯಸ್ಸು ಎಲ್ಲೆಲ್ಲ ಸೊಗಸು ಕಂಡು ಬಂದವರಾರು ಸೊಗಸು. ಸುತ್ತ ಮನಸ್ಸು ನನ್ನನ್ನು ಬೆರೆಸು ಎದೆಯಾಕೆ ಹೂವಾಯಿತು. ಲೆಲ್ಲೆಲ್ಲ, ಲೇ ಚೆನ್ನ ಅಲ್ಲ ನಮ್ಮ ಅಪ್ಪನ ಹೆಂಗಾರ ಮಾಡಿ ಮನ್ಯಾಗ ತಪ್ಪಿಸಿ ಓಡಿ ಬಂದ್ಬಿಟ್ಟು ನೋಡು. ಯಾಕಂದ್ರ ಅವ್ ಇಟ್ಟ ತಕ ಹೇಳ್ರ ಎಟ್ಟು ಹೇಳ್ರು ಮದಿನ ಮಾಡ್ಸಂಗ್ಲತ್ತಾನ ಬರೀ ಅವಂಗ್ ಮಾಡಿಸ್ತಾನ ಇವಂಗ್ ಮಾಡಿಸ್ತಾನ ನೀನು ಅವನು. ಅದಕ್ಕ ನಾವ್ ಪಾಟ್ನ ಇಬ್ರು ಮದ್ವಿ ಆಗುನ್ ಬರ ನಡಿ ಹೋಗೋಣ. ಆ ಬಡಿಗೆ ಒಬ್ಬ ಗಂಟು ಬಿದ್ದಾನ ಹಾಳಾದವ. ಗೊತ್ತಿಲ್ಲ ಆಗಿಬಿಡೋನ್ಲ. ಅಯ್ಯ ಯಪ್ಪ ಬಾಂದ್ಯಾ ಏನ್ ಮಾತಾಡಿದ ಈಗಿಲ್ಲಿ ಏನ್ ಮದುವೆಯಾಗಿ ಬರೋಣ ಬಾ ಎಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡೋಣ ಬಾ. ಮತ್ತೆ ಏನ್ ಮಾಡ್ತೀಯಪ್ಪ ನೀ ಮದ್ವಿ ಮಾಡಿದಿ ಚಲೋ ಆತ. ಇಲ್ಕಾರ ಈ ಊರಾಗ ನಿನ್ ಕಿಮ್ಮತ್ ಹೋಗುವಂಗ ನಾ ಇಬ್ರು ಕೂಡ ಎಲ್ಲಾರು ಓಡ್ ಹೋಗ್ಬಿಡ್ತೀವಿ ನೋಡು. ಏ ಮತ್ತೆ ತಂಗಿ ಹಂಗ ಮಾಡಬೇಡ ಅಂತ ನೋಡು ನಮ್ದು ವಂಶ ಪರಂಪರೆಯಾಗಿ ಸ್ವಾಮಿಗಳು ಬರ್ತಾರ ಸ್ವಾಮಿಗಳು. ಏನ್ಲ ಮರ್ಯಾದೆ ಆ ಸ್ವಾಮಿಗಳ ಮುಂದೆ ನೀನು ಮದುವೆ ಮಾಡ್ಲಿ ಅಂದ್ರೆ ವರ್ಷ ತುಂಬ ಬಿಡ್ದ ಅವಳಿ ಜವಳಿ ಹಡಿತೀನಿ. ಅದಕ್ಕೆ ಏ ಸ್ವಾಮಿಗಳ್ರಿ ಎಲ್ಲ ಇಲ್ಲಿ ಬಂದ್ರ ನೋಡಿ. ಯವ್ವ 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 ಒಂದ್ ಮುಂಜಾನೆ ನನಗ ಒಂದ್ ಸಾಯಂಕಾಲ ಬಡ್ಕೊಂಡ್ ಕೂತತ್ತಿದ್ ಬಾನ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ. ಏನ್ ಸಾಲಿಗೆ ಹೊಂಟಿವ ನಾವು ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾ ಗುರುಗಳೇ ಈ ನೋಡಿ ಇದ ಜರ ಬಿಟ್ರೆ ಕೈ ಅಂದ್ ಹೋಗಂಗ್ ಕಾಣ್ತೈತ್ರಿ ನಮ್ಮ ಹುಡುಗಿರಿ. ಆಯ್ತು ಈಗ ನೋಡಿ ತಂಗಿ ಇವ ಸ್ವಾಮಿ ಭಾಳ ಭಾರಿ ಅದಾನ. ಅಮೇರಿಕಾದಿಂದ ಮದುವೆ ಮಾಡ್ತಾನೆ ಇವ. ಅಮೇರಿಕಾ ಮದ್ವಿ ಮಾಡ್ತೀರಿ ಅಲ್ಲಿ ಹಿಂಗ ಮಾಡ್ತೀರಿ ಅಲ್ಲಿ ಬೇರೆ ಮಾಡ್ತೀರಿ. ಅಲ್ಲಿ ತಂಗಿ ಹೂವಿನಾರಿಲ್ಲ. ಇವ್ರ ಕಮಿಷನ್ ಬಂದ್ರ ಮದುವೆ ಮುಗಿತ. ಅಲ್ಲ ಪಂಚೆ ಗಿಂಚೆ ಮಣಗಂಡ್ ಹುಟ್ಟ್ಯಾನ ಮತ್ತ ಗುರುಗಳು ಮಂತ್ರ ಒಂದನ್ರಿ ಮಂತ್ರ ಅಂತ ಅನ್ನಕ್ ಬರ್ತೈತಿಲ್ಲ ನೋಡು. ತೋರ ಬಾಯ್ ಏ ಭಾರಿ ಮಂತ್ರ ಅಂದ್ರೆ ಗುರುಗಳು. ಅಲ್ಲ ನಮ್ಮ ಅಪ್ಪ ಇಟ್ಟು ಜಿಪ್ಪನ್ ನಾನು ಒಂದ್ ಹಾರನ್ಯಾಗ ಮದ್ವಿ ಮಾಡಿಸ್ಬಿಟ್ರು ನೋಡವ್. ಈಗ ಅಡ್ಜಸ್ಟ್ ಮಾಡ್ಕೊತೀನಿ ಒಂದ ಹಾರ್ನ್ಯಾಗ ಮದ್ವಿ ಮಾಡೋದಂದ್ರೆ ಈಗ ಲೇಟೆಸ್ಟ್ ಐತಿ. ಇದು ಲೇಟೆಸ್ಟ್ ಎರಡೆರಡು ಹಾರ ಎಲ್ಲಾರು ಮಾಡ್ಕೊಂಡಾರಲ್ಲ. ಒಂದ ಹಾರ್ನ್ಯಾಗ ಮದ್ವೆ ಆತಂದ್ರೆ ಇದ ನೋಡಿ ಫಸ್ಟ್ನೇದ್ ಇದು ತಂಗಿ. ನೀವು ಹೈದರಾಬಾದ್ಗೆ ಹೋಗ್ತಿರೋ ಏನ್ ಆ ಕಡೆ ಹಾಂಗ್ಕಾಂಗ್ ಹೋಗ್ತಿರೋ ಹಿಂಗ ನಡ್ಕೋತ ಹೋಗ್ಬೇಡ್ರಿ. ನೋಡ್ಕೋತ ಹೋಗೋದ್ರಾಗ ಅವಳಿ ಜೋಳಿ ಆಗಿ ಅವಕ್ ಮದ್ವೆ ಆತೈತಿ ತಂಗಿ. ನಡಿ ಹೋಗುನು ನಡಿ ಅವ್. ಇಲ್ಲಪ್ಪ ನಾವ್ ಹೋಗೋದು ಹಿಂಗ ಹೋಗವ್ರ ನೋಡವ್. ಏ ಬ್ಯಾಡ ತಂಗಿ
ಹೋಗೋಣ ನಡಿ. ಬಾ 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 ಮೈಲಾರೇ, ಹೇಗಿದೆ ಈ ರಂಗೇಗೌಡನ ಮರ್ಮದ ಆಟ? ನಿನಗೆ ವಿಷಯ ಗೊತ್ತಾಗಿ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಂದೇ ಬರುತ್ತೇ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಪ್ರಾಣಕ್ಕೆ ಆಪತ್ತಿದೆ ಎಂದು ನಾನು ಕಮಿಷನರ್ಗೆ ಆರ್ಡರ್ ಮಾಡಿದ್ದೇನೆ. ಯಾಕೆ ಗೊತ್ತಾ? ಆ ನಿನ್ನ ತಮ್ಮನ ಹೆಂಡತಿ ಗೀತಾಳನ್ನೇ ನನ್ನ ಪ್ರಾಣ ರಕ್ಷಣೆಗೆ ಕರೆಸಿಕೊಂಡಿದ್ದೇನೆ. ಬಡಜಂತೆ, ಹೇಗಿದೆ ಈ ರಂಗೇಗೌಡನ ರಾಯಭಾರ? ತಲೆ ಅಂದ್ರೆ ನಿಮ್ಮದ್ ನೋಡ್ರಿ. ಅಲ್ಲ, ಆ ಮೈಲಾರಿ ನಿಮ್ಮನ್ನ ಕೊಲ್ಲಾಕ ಸಂಚು ಮಾಡಿದ್ರೆ ನೀವ ಅವ್ರ ಮನ್ಯಾನಕ್ಕಿನ ಗೀತಾನ ನಮ್ಮನ್ನ ಕಾಪಾಡ್ಲಾಕ ಇಟ್ಟರಿ ಅಂದ್ರೆ ಆಹಾ, ಏನು ಬ್ರಿಲಿಯಂಟ್ ತೇಲಿರಿ ನಿಮ್ಮದ. ಯಾರು ನೀನು? ಹಾಜಿ, ನಮ್ದಕ್ಕೆ ಮೈಲಾರಿಜಿ. ಶಕಿಲಾಜಿ ನಿಮ್ದಕ್ಕೆ ಬಾಲ ಇದ್ದದ್ದು ರಾಮ ಕಳಿಸಿದವು. ಅವ ಬಾಳ ಇದ್ದದ ರಾಮ ಅಲ್ಲ, ಅವ ಚಂದಾಗಿ ಮಾತಾಡ. ಬಾಯತ್ತು ಬಗದಾಡೈತು ಬಲರಾಮ ಅಂತೇಳಿ ಚಂದಾಗಿ ಮಾತಾಡ್ತೀರ. ಹಾ ಹಾ, ಬಾಲರಾಮ್. ಹಾ, ಬಲರಾಮ. ಬಡಜಂತಿ, ನೀನು ನಡೆಯೋ, ನಾನು ಆಮೇಲೆ ಬರ್ತೇನೆ. ಬ್ಯಾಡ್ರಿ ಗೌಡ್ರ, ಯಾಕೋ ನಂದು ಎಡಗಣ್ಣ ಹಾರ್ಲತ್ತೈತ್ರಿ ಗೌಡ್ರ. ನಡಿಲೇ ನಡಿಲೇ ನೀನು. ಆಯ್ತಾಯ್ತು, ಇಲ್ಲೇ ನಿಂತಿರ್ತೈತಿ ತೋರಿ, ನಾ ತಾಳಿಂಗ. ಹಾ ಬಾಲೆ, ತೋರಿಸುವಮ್ಮಿ ಈ ನಿನ್ನ ಸುಂದರವಾದ ಮುಖವನ್ನು. ನಿಜವಾಗ್ಲೂ ತೋರಿಸ್ಬೇಕಾ? ಹಾ, ತೋರಿಸು ಬಾಲೆ. ನಾನು ಕೊನಲೇ ನಿನ್ನ ಪಾಲಿನ ಯಮ ಧರ್ಮ ಮೈಲಾರಿ. ಮೈಲಾರಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಇದೊಂದು ಸಲ ನನ್ನನ್ನು ಕ್ಷಮಿಸಿಬಿಡು. ಯಾಕೆ ಶಾಕ್ ಆಯ್ತಾ? ಆಗ್ಲೇಬೇಕಂತ ತಾನೇ ನಾನು ಈ ವೇಷ ಹಾಕೊಂಡ್ಬಂದಿದ್ದು. ರಂಗೇಗೌಡ, ಈಗ ನಿನಗೆ ಪ್ರಾಣದ ಮೇಲೆ ಭಯ ಆಗಾಕತ್ತೈತೇನ? ಹಿಂದೆ ಆ ನನ್ನ ತಂಗಿಯನ್ನು ಕೊಂದು ಶೀಲ ಮಾಡಿ ಶವ ಮಾಡಿ ಒಗದಾಗ ಹಾಗೆ ನಿನಗೆ ಪ್ರಾಣದ ಬೆಲೆ ಗೊತ್ತಾಗಲಿಲ್ಲವೇ? ನೆನೆಸಿಕೊಳ್ಳಲೇ ನಿನ್ನ ಮನದೇವರನ್ನ. ಪಡಜಂತಿ ಕಾಳಿಂಗ, ಎಲ್ಲಿದ್ರು ಬರೋ. ಇಲ್ಲೇ ಬಂದ್ ನಿಂತೇನೆ. ನಾ ಮೊದಲೇ ನಿಮ್ಗೆ ಏನ್ ಹೇಳಿನಿ, ನಂದು ಎಡಗಣ್ಣ ಹಾರ್ಲತ್ತಿತ್ತು. ಇದು ಶಕಿಜಿ ಅಲ್ಲಿದೆ, ಇದು ನಮ್ಮದು ಬಲರಾಮ್ಜಿ ಬಂದೈತಿ ಅಂತ ಹೇಳಿದ. ನನಗೆ ಆಗ ಗೊತ್ತಿತ್ರಿ, ಮುಸುಕ್ ಹಾಕೊಂಡು ಬಂದಾಗ ಡೌಟ್ ಆಗಿತ್ತು ನನಗೆ. ಲೇ ಪಡಜಂತಿ, ಆ ಮಹಾಭಾರತದಲ್ಲಿ ಶಕುನಿ ಹೇಗೆ ಆ ಮಹಾಭಾರತವನ್ನು ಒಡೆದನೋ ಹಾಗೆ ಈ ನೀನು ನಮ್ಮ ಊರಿನ ಗೌಡನ ಜೊತೆಗೆ ಈ ಊರನ್ನೇ ಹದಗೆಡಿಸಿ ಬಿಟ್ಟಿಯ. ನೆನೆಸಿಕೊಳ್ಳಲೇ ನಿನ್ನ ಮನ ದೇವರನ್ನು. ಜೈ ಬಜರಂಗ ಬಲಿ. ಮೈಲಾರಿ, ನಿನಗೇನು ಬೇಕು ಎಂದು ಕೇಳು, ಅದನ್ನು ಕೊಡುತ್ತೇನೆ. ಆದ್ರೆ ದಯವಿಟ್ಟು ನನ್ನನ್ನು ಏನು ಮಾಡಬೇಡ, ಬಿಟ್ಟು ಬಿಡು ಒಂದು ಸಲ. ಇಲ್ಲ ರಂಗಗೌಡ, ಸಾಧ್ಯವಿಲ್ಲ. ಹಿಂದೆ ನಿನಗೆ ಒಂದು ಮಾತನ್ನು ಹೇಳಿದ್ದೆ, ನೆನಪಿರ್ಬೇಕಲ್ವಾ? ನೀನು ಈ ಊರಿನಲ್ಲಿ ಎಂತ ವಿಲ್ಲನ್ನೇ ಆದರೂ ಕೆನೆಗೆ ಗೆಲ್ಲೋದು ಯಾರು ಹೇಳು? ವೀರೋಣ್ಣೆ. ಯಾರು ಹೇಳು? ಹೀರೋಣ್ಣೆ. ನೆನೆಸಿಕೊಳ್ಳಲೇ ನಿನ್ನ ಮನ ದೇವರನ್ನು. ಬಜರಂಗ ಬಲಿ. ಹಲೋ, ನಾಟಕ ಈಗ ಮುಕ್ತಾಯವಾಯಿತು. ಮಂಗಳಾರತಿಯಿಂದ ಕೊನೆಗೂ ದುಷ್ಟರ ಸಂಹಾರವಾಗಿ ಶಿಷ್ಟರ ರಕ್ಷಣೆ ಆಯಿತು. ನಮ್ಮ ಮೈಲಾರಿಯಿಂದ ಈ ಮನೆಗೆ ಬೆಳಕು ಚೆಲ್ಲಿತು. ಏನ್ರಿ, ನಮ್ಮನ್ನೆಲ್ಲರನ್ನ ಸಂತೋಷದಿಂದ ಒಂದುಗೂಡಿಸಿದ ಆ ಮಹಾಲಕ್ಷ್ಮಿ ತಾಯಿಗೆ ಕೋಟಿ ಕೋಟಿ ನಮನ ಸಲ್ಲಿಸೋಣ. ಜಯ ಜಯ ಮಂಗಲ, ಜಯ ಶುಭ ಮಂಗಲ, ಜಯ
ಸದ್ಗುರು ಸಿದ್ಧಾರೂಢರಿಗೆ ಸದ್ಗುರು ಸಿದ್ಧಾರೂಢರಿಗೆ ನಿರುಪಮ ನಿರ್ಗುಣ ನಿತ್ಯ ನಿರಂಜನ ನಿರುಪಮ ನಿರ್ಗುಣ ನಿತ್ಯ ನಿರಂಜನ ಅನುಪಮ ಸಹನ ಮೂರುತಿಗೆ ಅನುಪಮ